ಹೇಳಿ ಸರ್, ಹೇಳಿ ಸರ್. ನಮಸ್ತೆ. ಎಲ್ಲಿಂದ ಮಾತಾಡ್ತಿರೋ ತಾವು? ಸರ್ ನಮ್ದು ಹಾಸನ ಡಿಸ್ಟ್ರಿಕ್ಟ್ ಅರ್ತಿಪುರ ತಾಲೂಕು ಗಣಸಿ ಹೋಬಳಿ ಅಂತ ಇದರಲ್ಲಿ ಗೊಲ್ಲರಹಳ್ಳಿ ಅಂತ ವಿಲೇಜ್ ಸರ್ ಇದು. ಓಕೆ. ಹೇಳಿ, ಏನಾಯ್ತು? ಏನು ಪ್ರಾಬ್ಲಮ್ ಆಯ್ತು? ಸರ್ ನಾವು ಹೆಚ್ಚು ಕಡಿಮೆ 13 ವರ್ಷದ ಸಂಘ ನಡೆಸ್ಕೊಂಡು ಬಂದಿದ್ದೇವೆ ಇಲ್ಲಿ. ನಿಮ್ಮ ಹೆಸರು ಹೇಳಿ ಸರ್. ನಿಮ್ಮ ಹೆಸರು? ಮಂಜುನಾಥ್ ಆಚಾರ್ ಅಂತ ಸರ್. ಮಂಜುನಾಥ್ ಆಚಾರ್. ಓಕೆ. ಯಾವರು? ಗೊಲ್ಲರಹಳ್ಳಿ ಅಂತ ಸರ್, ಹಾಸನ ಡಿಸ್ಟಿಕ್ ಗಣಸಿ ಹೋಬಳಿ. ಗೊಲ್ಲರಹಳ್ಳಿ ಗಂಡಸಿ ಹೋಬಳಿ. ಓಕೆ, ಹೇಳಿ. ಸರ್ ನಾವು ಇದರಲ್ಲಿ ಹೆಚ್ಚು ಕಡೆ 13 ವರ್ಷದಿಂದ ನಾವು ವಿದ್ಯುತ್ ಸಂಘ ನಡೆಸ್ಕೊಂಡು ಬಂದಿದ್ದೇವೆ. ಅದು ನಮ್ಗೆ ಈಗ ಪ್ರಾರಂಭ ಈಗ ಗೊತ್ತಾಗ್ತಿದೆ ಸರ್, ಇದು ಹೆಂಗೆ ಅಂತ ನಮ್ಗೆ ಗೊತ್ತಾಗ್ತಿರಲಿಲ್ಲ ಇದು ಮುಂಚೆ. ಇದು ಸುಮ್ಕೆ ನಾವು ಇಷ್ಟು ಹಣ ಕಟ್ಟಿದ್ದೇವೆ, ಎಲ್ಲದು ಯಾವ್ದಾವ್ದು ಏನೇನು ಹೇಳೋರು ಅದೆಲ್ಲ ಕಟ್ಬಿಟ್ಟಿದ್ದೇವೆ ನಾವು. PRK ಹಾಗೆ ಏನಂತಾರದ್ದು ಎಲ್ಲ ಮಾಡಿಸ್ಕೊಂಡಿದ್ದೇವೆ, ಎಲ್ಲ ಕಟ್ಟಿದ್ದೇವೆ. ಆದ್ರೆ ನಮ್ದು ನಮ್ಮ ತಾಯಿಯವ್ರದ್ದು ಸಂಘದಲ್ಲಿ, ನನ್ನ ಸಂಘದಲ್ಲಿ ಹೆಚ್ಚು ಕಡೆ 5 ಲಕ್ಷ ಲೋನ್ ತೆಗೆದಿದ್ವಿ ಸರ್ ನಾವು. ನಮ್ಮ ತಾಯಿಯವ್ರ ಸಂಘದಲ್ಲಿ 3 ಲಕ್ಷ, ಮತ್ತೆ ನಮ್ಮ ಸಂಘದ 2 ಲಕ್ಷ ಲೋನ್ ತೆಗೆದಿದ್ವಿ. ಆ 2 ಲಕ್ಷ ತಗೊಂಡಿರೋದು ನಾವು ಇನ್ನೊಂದು 20,000 22,000 ಚಿಲ್ಲರೆ ನಾವು ಅಮೌಂಟ್ ಕಟ್ಬೇಕು ಸರ್. ಸರಿ. ನನ್ನ ಇದರಲ್ಲಿ ಫುಲ್ ಕಟ್ಬಿಟ್ಟಿದ್ದೇವೆ ನಾವು ಆಲ್ರೆಡಿ. ನಮ್ಮ ತಾಯಿಯವರ ಸಂಘದಲ್ಲಿ ಕೂಡ ನಾವು ಕಟ್ಟಿದ್ದೇವೆ ಸರ್ ಫುಲ್. ಹೆಚ್ಚು ಕಡಿಮೆ ಅವ್ರದಿಂದ 3 ಲಕ್ಷ ತೊಗೊಂಡು 1 ಲಕ್ಷ ಅಮೌಂಟ್ ಅವರಲ್ಲಿದೆ ಸರ್. ನಮ್ಗೆ ಇದಾದ್ರೆ ಗೊತ್ತಿರಲಿಲ್ಲ ನಮಗೆ ಮುಂಚೆ. ಮತ್ತೆ ಅವರು ಇನ್ಶೂರೆನ್ಸ್ ಅಂತ LIC ಅಂತ ಮಾಡಿಸಿದ್ರು ಸರ್ ಮುಂಚೆ. LIC ಅಂತ ಮಾಡಿಸಿದ್ರು. ಸರ್ ಮಾಡ್ತಿರೋದು ನಮ್ಮ ತಾಯಿಯವರಿಂದ ನಮ್ಮಿಂದ ಇದು LIC ಈಗ ಹಾಕಿರೋದೇ ಸರ್. ನಮ್ಮ ತಾಯಿಯವ್ರದ್ದು 57,600 ರೂಪಾಯಿ ನಮ್ಮ ತಾಯಿಯವ್ರದಾಗಿದೆ, 51,600 ರೂಪಾಯಿ ನಮ್ದು LIC ಆಗಿದೆ ಸರ್. ಇಬ್ಬರಿಂದ ನಮ್ದು 1 ಲಕ್ಷ LICನೇ ಇದೆ. ಓಕೆ, 1 ಲಕ್ಷ ಚಿಲ್ಲರೆ LIC ಧರ್ಮಸ್ಥಳ ಸಂಘದಲ್ಲಿ ಇದೆ. ಧರ್ಮಸ್ಥಳ ಸಂಘ LIC ಅಂತ ಮಾಡಿಸ್ಕೊಂಡಿದ್ರು ಸರ್. ಬಾಂಡ್ ಮಾಡಿದ್ರು ನಾನು ಕಟ್ಟಿ ಎಲ್ಲ ಅದ್ರ ವಾರ ಸಂಘ ಜೊತೆನೆ ಅದನ್ನ ಅಮೌಂಟ್ ಕಟ್ಟಿಸ್ಕೊತಿದ್ರು ನಮಗೆ. ಈಗ ಅದು ನಾವು ಕಟ್ಟಿದ್ದೇವೆ ಸರ್. ಮತ್ತೆ ನಮ್ಮ ಉಳಿತಾಯ ಅಂತ ನಮ್ದೇ ಈಗ ನಮ್ಮ ತಾಯಿ ಇದರಲ್ಲಿ ಮತ್ತೆ ನಮ್ಮ ಇದರಲ್ಲಿ ಸೇರಿ ಹೆಚ್ಚು ಕಡಿಮೆ ಒಂದು 18,000 ಉಳಿತಾಯನೇ ಇದೆ ಸರ್. ಅದರಲ್ಲಿ ನಮ್ದು ಅಮೌಂಟ್ ಉಳಿತಾಯ ಅಂತ 18,000 ಉಳಿತಾಯ ಇದೆ. ಲೋನ್ ಕಟ್ಬೇಕು. ಈಗ ನಾವು ಲೋನ್ ಕಟ್ಟಬೇಕಾಗಿರೋದು ನಮ್ಮ ತಾಯಿಯವರಿಂದ ನಮ್ದು ಸೇರಿ ಒಂದು 1,20,000 ರೂಪಾಯಿ ಲೋನ್ ಅಲ್ಲಿ ನಾವು ಲೆಕ್ಕಾಚಾರದ ಕಟ್ಟಬೇಕು ಸರ್ ಅವರಿಗೆ. ನಮ್ದೇ ಆಲ್ರೆಡಿ 1,30,000 ರೂಪಾಯಿ LIC ಇದೆಲ್ಲ ಸೇರೋ ಅದೇ ಆಗ್ತದೆ. ನಮ್ಗೆ ಇಲ್ಲಿ ತನಕ ಇದ್ರ ಬಗ್ಗೆ ನಮ್ಗೇನು ಮಾಹಿತಿ ಗೊತ್ತಿಲ್ಲ. ಈಗ ಹೋಗಿಬಿಟ್ಟು ನಾವು LIC ನಾವು ಆಫೀಸಲ್ಲಿ LIC ದುಡ್ಡಮ್ಮ ನಮ್ಗೆ ಇದು ಮಾಡ್ಕೊಡ್ರಿ, ವಜಾ ಮಾಡ್ಬಿಡ್ತಾನೆ, ಹಾಗೆ ನಮ್ ಸಂಘ ಬೇಡ ಅಂತ ಕೇಳಿದ್ರೆ, ಈಗ ನೀವು ತಗೋತೀನಿ LIC ತಗೋರಿ 15 ವರ್ಷ ಬಿಟ್ಟು ತಗೋಬೇಕಾಗ್ತದೆ. ನೀಲಾದ್ರೂ ಇದು ಬರೀ 15-30% ಬರ್ತದೆ. 1 ಲಕ್ಷ ಕಟ್ಟಿದ್ರೆ ನಿಮಗೆ 30,000 LIC ಬರ್ತದೆ ಕೇಳ್ತಾ ಇದಾರೆ. ಯಾವ ಕಂಪ್ನಿದು LIC ಅದು? ಯಾವ್ದು ಅಂತಾನೆ ಕರೆಕ್ಟಾಗಿ ಗೊತ್ತಿಲ್ಲ ಸರ್ ನಮ್ಗಿದು. ಇದುವರೆಗೂ ಏನು ಕೊಟ್ಟೇ ಇಲ್ಲ ನಿಮ್ಗೆ ಬಾಂಡ್? ಮುಂಚೆ ಏನೋ ಲೋನ್ ಮಾಡಿಸುವಾಗ ತೆಗೆದಿದ್ರು, ಯಾವ್ದು ಬಾಂಡ್ ಅಂತ ಇದ್ ಮಾಡಿದ್ರು, ಮತ್ತೆ ಅವರೇ ತಗೊಂಡಿದ್ದಾರೆ ಅದನ್ನ ಲೋನ್ ಮಾಡ್ಕೊಳ್ಳುವಾಗ. ಓಕೆ. LICನು ಗೋವಿಂದ, ಸೇವಿಂಗ್ಸ್ ಕೂಡ ಗೋವಿಂದ, ನಿಮ್ ದುಡ್ಡೇ ಅಲ್ಲಿದೆ. ಆದ್ರೂ ಬಿಡಿಸ್ಕೊಳಕ್ ಹೋದ್ರೆ ನಮ್ ದುಡ್ಡು ನಮ್ಗೆ ಕೊಡಿ ಅಂತಂದ್ರೆ ಬರೀ 30% ಮಾತ್ರ ಕೊಡ್ತೀವಿ. ಈಗ ನಾವ್ ಏನ್ ಕೇಳ್ತಿದೀವಿ, ನಾವು ಅಮೌಂಟ್ ಕಟ್ಬೇಕಲ್ಲ ನಿಮ್ಗೆ, ಕಟ್ಬೇಕಲ್ಲ. LIC ದುಡ್ಡಿದ್ರೆ ವಜಾ ಮಾಡ್ಕೊಡಿ, ನಾವ್ ಇಷ್ಟೇ ಕೇಳ್ತಾ ಇರೋದು. ನೀವು ಕೊಡ್ಬೇಕಾದ್ರೆ ನೀವು ಕೊಡಿ, ನಾವು ಕೊಡ್ಬೇಕಾದ್ರೆ ನಾವು ಕೊಡ್ತೇವೆ, ಪ್ರೂಫ್ ತಗೊಳ್ರಿ. ನಿಮ್ ದುಡ್ಡು ನಮ್ಗೆ ಬೇಡ. ಆದ್ರೆ ಅವ್ರು ಆತರ ಕೇಳಿದ್ರೆ ಇಲ್ಲ, ನಮ್ಗೆ LIC ಕೊಡ್ಲಿಕ್ಕೆ ಬರಲ್ಲ, 15 ವರ್ಷ ಬಿಟ್ಟು ತಗೋಬೇಕು. ನಮ್ಗೆ ನಾವು ಇವ್ರ ಬಗ್ಗೆ ನಂಬಿಕೆ ಹೆಂಗ್ ಸರ್ ತಗೋಬೇಕು? 15 ವರ್ಷ ಬಿಟ್ಟು ತಗೋಬೇಕಾ? 15 ವರ್ಷ ಬಿಟ್ಟು ತಗೊಂಡ್ರೆ ಈ ಕಟ್ಟಿರೋಂತ ಅಮೌಂಟ್ ಫುಲ್, ಈಗ 51,000 ಏನ್ ಕಟ್ಟಿದೀವಿ, 1 ಲಕ್ಷ ಕಟ್ಟಿದೀವಿ, ಅದು ಫುಲ್ ಆಮೇಲೆ ಬರ್ತದೆ. ನಂಬಿಕೆ ಹೆಂಗ್ ಸರ್? 1 ಲಕ್ಷ ಬರುತ್ತೆ ನಿಮ್ಗೆ ಯಾವಾಗ್ಲೂ 15 ವರ್ಷ ಆದ್ಮೇಲೆ. 1 ಲಕ್ಷ ಬರುತ್ತೆ ಇದರಲ್ಲಿ. ಇನ್ನೇನು ಬರುತ್ತೆ? ಇವ್ರು ಏನ್ ಕೊಡ್ತಾರೆ ಮಣ್ಣು ಇದ್ರೆ ನಮ್ಗೆ? LIC ಕಟ್ಟಿಸ್ಕೊತಾ ಇದ್ರಲ್ಲ ಇಷ್ಟು ದಿನ ನಿಮ್ಗೆ ಬೇರೆ ಬೇರೆ LICಗಳು ಮಾಡಿಸ್ಕೊಂಡ್ರೆ ನಮ್ಗೆ ಅದು ಬೆನಿಫಿಟ್ ಇರುತ್ತೆ. ಏನಿಲ್ಲ ಇದರಲ್ಲಿ. ಇವ್ರು ಮಾಡ್ಕೊಂಡ್ರೆ ಅಂತ ಬಡ್ಡಿ ಮಾಡ್ಕೊಡೋದು, ದಂಧೆ ಮಾಡೋದಕ್ಕೆ ಮಾಡ್ತಿರೋದು ಕೆಲಸ ಇದು. ಈಗ ನೀವು ಇಷ್ಟು ವರ್ಷ LIC ಕಟ್ಕೊಂಡು ಬಂದ್ರಲ್ಲ, ಬಾಂಡ್ ಕೇಳಿಲ್ವಾ ನೀವು? ಆ ನಂಬರ್ ಕೇಳಿಲ್ವಾ? ಯಾವ ಕಂಪ್ನಿ ಏನು ಅಂತ? ಸಾಲ ತೀರಿದ್ರೆ ನಿಮಗೆ ಕೊಡ್ತಾರೆ ಅಂತ ಹೇಳ್ತಾರೆ ಸರ್, ಹೇಳಿದ್ದಾರೆ. ಯಾವ ಕಂಪ್ನಿ ಅಂತ ಹೇಳ್ಬೇಕು ತಾನೆ, ಅದನ್ನ ಟೆಂಪರರಿ ನಂಬರ್ ಕೊಡ್ಬೇಕು ತಾನೆ. ಇವಾಗ ಅದು ಮುಂಚೆ ನಾವು ಮಾಡ್ಸಿ, ಯಾವ್ದು ಕಾರ್ಪೊರೇಷನ್ ಬ್ಯಾಂಕ್ ಅಂತ ಇದು ಮಾಡ್ಕೊಂಡು ಅಲ್ಲಿ ಮಾಡ್ಸಿರಂತೆ ಅದನ್ನ. ಅದು ಮತ್ತೆ ತಗೊಂಡು ಅವರೇ ತಗೊಂಡಿದ್ದಾರೆ, ಎಲ್ಲ ಲೋನ್ ಮಾಡೋಕೆ ಅವರೇ ತಗೊಂಡ್ರು ಅದನ್ನ. ಈಗ ನಾವು ಕೇಳಲಿಕ್ಕೆ ಒಂದು ಕೆಲಸ ಮಾಡಿ. ಈಗ ದುಡ್ಡು ನಿಮ್ಗೆ ಹೇಗ್ ಬಂತು? ಕೈಯಲ್ಲಿ ಕೊಟ್ರ ಅಲ್ಲ 5 ಲಕ್ಷ ದುಡ್ಡು, ಅಥವಾ ನಿಮ್ಗೆ ಬ್ಯಾಂಕ್ ಮುಖಾಂತರ ಹಾಕಿದ್ರ? ಬ್ಯಾಂಕಿನ ಮುಖಾಂತರ ಹಾಕಿಲ್ಲ ಸರ್, ನಮ್ಗೆ ಇದರಲ್ಲಿ ಕೈಯಲ್ಲಿ ಕೊಟ್ಟಿರು ಸರ್. ಅವಾಗ ಅಮೌಂಟ್ ತಗೋತಿದ್ವಿ ನೋಡ್ರಿ, ಎಲ್ಲ ಇದು ಮಾಡಿ ಕೌಂಟ್ ಮಾಡ್ಬಿಟ್ಟು ಎಲ್ಲರದ್ದು ಸಂಘದೆಲ್ಲ ಅಮೌಂಟ್ ಎಲ್ಲ ಕಟ್ಟಿಸ್ಕೊಂಡು ಅದ್ರ ಕೈಯಲ್ಲಿ ನಮ್ಗೆ ಎಷ್ಟು ಕೊಡ್ಬೇಕಂತ ಕೊಟ್ಟಿದ್ರು ಸರ್. ಕೈಯಲ್ಲಿ ದುಡ್ಡು ಕೊಟ್ಟರು. ಅದಕ್ಕೆ ಬಾಂಡ್ ಸೈನ್ ಹಾಕ್ಸ್ಕೊಂಡಿದ್ದೀರಾ? ನಿಮ್ಗೆ ನಿಮ್ಮ ಹತ್ರ ಪೇಪರ್ಗಳಿಗೆ ಸೈನ್ ಹಾಕ್ಸ್ಕೊಂಡಿದ್ದೀರಾ? ಅದೇ ಪೇಪರ್ ನಮ್ಮ ಇವುಗಳು ತಗೊಂಡಿದ್ದಾರೆ ಸರ್, ಪ್ರೂಫ್ ಅದೇ ಬಯೋಡೇಟಾ ತಗೊಂಡಿದ್ದಾರೆ. ಮತ್ತೆ ನಮ್ಮ ಸದಸ್ಯರೆಲ್ಲ ಇದಾರಲ್ಲ ಅವ್ರಿಗೆಲ್ಲ ಇದು ಕೇಳ್ತಾರೆ, ಅದು ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ನೀವು ಸಾಲ ತಗೊಳಕ್ಕೆ ಸದಸ್ಯರು ಕೂಡ ಅಲ್ಲಿ
ಸೈನ್ ಹಾಕ್ಬೇಕು. ಸದಸ್ಯರಿಗೆಲ್ಲ ಸೈನ್ ಹಾಕ್ಬೇಕು. ನೀವು ಕಟ್ಲಿಲ್ಲ ಅಂದ್ರೆ ಅವರು ಸಹ ಬರೆಯೋದು ಅಲ್ವಾ, ಅವ್ರು ಕೇಳ್ತಾರೆ. ಆ ತರ ಮಾಡ್ಕೊಂಡ್ರಿ. ಹಾಗೆ ಸರ್, ಈಗ ನಮ್ಮ ಮನೆಯವ್ರಿಗೊಂದು ಇದಿತ್ತು ಸರ್, ಅದು ಸಂಘದ್ದು ನಮ್ಮ ಮನೆಯವರು ಸೇರಿದ್ರು ಇದಕ್ಕೆ. ಅವ್ರದ್ದು ಹೋದಾಗಿ 1.5 ವರ್ಷ ಆಯ್ತು ಸರ್. ಅವ್ರದ್ದು ನಮ್ಮ ಮನೆಯವ್ರದ್ದು ಹೆಚ್ಚು ಕಡಿಮೆ ಒಂದು 6,000 ರೂಪಾಯಿ ಒಂದು ಇದು ಬರಬೇಕು, ಅದು ಉಳಿತಾಯ ಅಮೌಂಟ್ 1.5 ವರ್ಷ ಕೊಟ್ಟೇ ಇಲ್ಲ ಇನ್ನ ನಮಗೆ. 1.5 ವರ್ಷ ಅದು ಉಳಿತಾಯ ಅಮೌಂಟ್ ಕೊಟ್ಟಿಲ್ಲ. ಕೊಟ್ಟಿಲ್ಲ ನಮ್ಗೆ ಅಮೌಂಟ್. ಅದು ಬರಲ್ಲ ಅನ್ಸುತ್ತೆ ಬಿಡಿ. ಈಗ ಇದನ್ನೆಲ್ಲ ಲೆಕ್ಕನ ಕೇಳೋವರೆಗೂ ಅವ್ರು ಕೊಡೋವರೆಗೂ ನೀವು ಯಾವ ದುಡ್ಡು ಕಟ್ಟಕ್ ಹೋಗ್ಬೇಡಿ. ಅದೇ ನಾನು ಏನ್ ಹೇಳ್ತೀನಿ ಅಷ್ಟೇ ಹೇಳ್ತೀನಿ. ನಮ್ ಆಲ್ರೆಡಿ ಸರ್ ನಮ್ಗೆ ಅವ್ರ ಮೇಲೆ 1,30,30,000 ರೂಪಾಯಿ ಲೆಕ್ಕ ಮಾಡಿದ್ರೆ 1,30,30,000 ರೂಪಾಯಿ ಅಲ್ಲೇ ಇದೆ ನಮ್ದು ಅಮೌಂಟ್. LIC ಎಲ್ಲ ಸೇರಿ ಉಳಿತಾಯದಲ್ಲಿ ಅಲ್ಲೇ ಇದೆ. ನಾವು ಕಟ್ಟಬೇಕಾಗಿರೋದ್ರೆ 1,20,000 ಕಟ್ಟಬೇಕಾಗ್ತದೆ. ಇನ್ನು 10,000 ಅವರೇ ಕೊಡಬೇಕು. ಇನ್ನು 10,000 ಅವ್ರ ಮೇಲೆ ಇದೆ. ಮತ್ತೆ ಕೇಳಿದ್ರೆ ನಮ್ಮ ಮೇಲೆ ಧಮಕಿ ಹಾಕ್ತಾರೆ, ನೀವು ಕಟ್ಟಬೇಕು ಮಾಡ್ಬೇಕಂತ ಧಮಕಿ ಹಾಕ್ತಾರೆ. ಧಮಕಿ ಹಾಕೋದು ಯಾರು ಏನಂತ ಕೊಲೆ ಮಾಡ್ಬಿಡ್ತಾರಂತ ಅವರು. ಧಮಕಿ ಹಾಕ್ತಾರೆ ನಮ್ಗೆ. ಇಲ್ಲ ನೀವು ಕಟ್ಟಬೇಕು, ನೀವು ಕಟ್ಟಿ ನಿಮ್ಗೆ ಬರುತ್ತೆ ಅಂತ ಹೇಳ್ತಾರೆ. ಓಕೆ, ಈಗ ನನ್ನ ದುಡ್ಡು ನನ್ಗೆ ಲೆಕ್ಕ ಕೊಡೋವರೆಗೂ ಕಟ್ಬೇಕಂತ ಇವ್ರು ಲೆಕ್ಕ ಕೊಡಲ್ವಂತೆ. ಏನೋ 15 ವರ್ಷ ಆದ್ಮೇಲೆ ಇವ್ರದ್ದು ನಾವು LIC ತಗೋಬೇಕಂತ ನೋಡ್ರಿ ನಮ್ ಕರ್ಮ. ನೀವು ದುಡ್ಡು ಕೊಡ್ಬೇಡಿ ಅಷ್ಟೇ. ಅದಕ್ಕೆ ನಾನು ಈಗ ಹೇಳ್ತಾ ಇದ್ದೀನಿ, ನಾನು ಈ ವಾರ ನಾನು ಏನು ಕಟ್ತಾ ಇದ್ದೀನಿ ನಿಮ್ಗೆ ಅಮೌಂಟ್. ಈ ವಾರ ಕಟ್ಟಿದ್ದೇನೆ ನಾನು. ಈ ವಾರ ನಮ್ಮ ತಾಯಿಯವ್ರು ಕಟ್ಟಿ, ನಮ್ದು ಕಟ್ಟಿಲ್ಲ ಈ ವಾರ ನಾನು. ಈ ನಮ್ಮ ತಾಯಿಯವ್ರದ್ದು ಈ ವಾರ ಕಟ್ಟಿದ್ದೇನೆ. ಈಗ ನಾನು ಹೋಗ್ತಾ ಇದ್ದೀನಿ, ಈ ವಾರ ನಾನು ಕಟ್ಟಕ್ ಬಂದಿದ್ದೀನಿ, ಅದು ನಾನು ಈ ವಾರ ಕಟ್ತೇನೆ. ನಾನು ಮುಂದಿನ ವಾರ ನಾನು ಕಟ್ಟಿದ್ದೇನೆ, ನನಗೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ಆಮೇಲೆ ನಂತರ ನಾನು ಕಟ್ತೇನೆ ಅಂತ ಹೇಳ್ತಾರೆ. ಎಸ್, ಹಾಗೆ ಮಾಡಿ. ಹಾಗೆ ನೀವು ಏನೋ ದುಡ್ಡು ಕಟ್ಟೋದಿದ್ರೆ, ಅವ್ರಿಗೆ ಕಟ್ಟೋದಿದ್ರೆ ಇನ್ಮೇಲಿಂದ ಫೋನಲ್ಲೇ ಅವ್ರು ಕಟ್ಟಿ. ಯಾಕೆಂದ್ರೆ ಫೋನಲ್ಲಿ ನಿಮ್ಗೆ ಲೆಕ್ಕ ಸಿಗುತ್ತೆ. ಅವ್ರು ಯಾವಾಗ ಫೋನಲ್ಲಿ ಕಟ್ಬೇಡಿ ಅಂತ ಹೇಳ್ತಾರೆ ಅಲ್ಲಿಗೆ ಮೋಸ ಆಗ್ತಿರುತ್ತೆ ಅಲ್ವಾ. ಇದುವರೆಗೆ ಮಾಡ್ಕೊಂಡ್ ಬಂದಿರೋದೆಲ್ಲ ಮೋಸ ಅಲ್ವಾ. ಕರೆಕ್ಟ್, ಇದು ಮೋಸ, ಫ್ರಾಡೇನೆ ಇದು. ನಿಮಗೆ ತೊಂದರೆ ಆದಾಗ ಅವರು ಹಣ ಕೊಟ್ಟಿದ್ದಾರೆ, ಓಕೆ ಗುಡ್, ಧರ್ಮಸ್ಥಳ ಸಂಘ ಒಳ್ಳೇದು. ಹಣ ತಗೊಂಡಿದ್ದೇವೆ, ನಾವು ಕಟ್ಟಿದ್ದೇವೆ. ಅದು ಲೆಕ್ಕ ಕೊಡಿ. ಲೆಕ್ಕ ಕೊಡಿ, ಅದೇ ನಾವು ಕೇಳ್ತೇವೆ. ಈ ಎಕ್ಸೆಟ್ರಾ ಒಳಗಡೆ ನಮ್ಗೆ ಏನದು PRK ನಿರಂತರ ಸುರಕ್ಷಾ ಯೋಜನೆಗಳೆಲ್ಲ ನಾವು 13-14 ನೋಡಿ ಸಾಕಾಗಿ ಹೋಗಿದ್ದೇವೆ, ಬೇಸತ್ತಿದ್ದೇವೆ ನಾವು. ಅದು ಯಾವ್ದಕ್ಕೂ ಮಾಹಿತಿನೇ ಇಲ್ಲ. ಏನಾರ ಆದ್ರೆ ಯಾವ್ದು ದರಿದ್ರ ಬಂದಿಲ್ಲ ಇದು. ಓಕೆ, ಇನ್ಮೇಲೆ ಈಗ ನೀವು ಲೋನ್ ತಗೊಳಕ್ ಮುಂಚೆ ಚೆನ್ನಾಗಿದ್ದೀರಾ, ಲೋನ್ ತಗೊಂಡು ಆದ್ಮೇಲೆ ಚೆನ್ನಾಗಿದ್ದೀರಾ ನೀವು? ಯಾರು ನೀವು? ಅಯ್ಯೋ ಸರ್, ಬಹಳ ಹಿಂಸೆ ಸರ್. ಲೋನ್ ತಗೊಂಡು ಎಷ್ಟು ಬಡ್ಡಿ ಕಟ್ಟಿದ್ದೇವೆ ಅಂತಾನೆ ನಮಗೆ ಗೊತ್ತಿಲ್ಲ ಸರ್. ಇದು ಅಷ್ಟು ನಮ್ಗೆ ಕರೆಕ್ಟ್ ಆಗಿ ನಮ್ಮ ಮಾಹಿತಿ ಇಲ್ಲ. ವಾರ ನಮ್ಗೆ ಬಹಳ ಹಿಂಸೆ ಆಗ್ಬಿಟ್ಟಿದೆ ನಮ್ಗೆ. ಈಗ ವಾರಕ್ಕೆ ಅವ್ರ ಮನೆ ಹತ್ರ ಬಂದು ದುಡ್ಡು ಕಟ್ಟಿಸ್ಕೊಳ್ಳೋದಕ್ಕೆ ಯಾವುದೇ ಕಾನೂನು ಇಲ್ಲ ದೇಶದಲ್ಲಿ, ಸರಿನಾ? ಫಸ್ಟ್ ಅದನ್ನ ಕೇಳಿ, ವಾರ ನಮ್ಮ ಮನೆ ಹತ್ರ ಬರೋಂಗಿಲ್ಲ ಅಂತ ಅವ್ರು ಹೇಳ್ತಾರೆ. ಬೇಕಾದ್ರೆ ನಿಮ್ಗೆ ದುಡ್ಡು ತಗೋಬೇಕಾದ್ರೆ ಚೆನ್ನಾಗಿತ್ತು, ಅವಾಗ ಯಾಕೆ ಕೇಳಲಿಲ್ಲ ನೀನು ಅಂತ. ದುಡ್ಡು ತಗೋಬೇಕಾದ್ರೆ ನೀನ್ ಯಾಕೆ ಹೇಳಿಲ್ಲ ಅಂತ ಕೇಳಿ. ಆಮೇಲೆ ವಾರಕ್ಕೆ ಬಡ್ಡಿನ ನಮ್ಗೆ RBI ಕಾನೂನು ಇಲ್ಲ, ಅವಾಗ ಕಾನೂನು ಗೊತ್ತಿಲ್ಲ. ಈ ಕಾನೂನು ಗೊತ್ತಾಗಿದೆ, ಕಾನೂನು ಮುಖಾಂತರ ನಾವು ಕಟ್ಕೋತೀವಿ. ವಾರ ನೀವು ವರ್ಷದ ಬಡ್ಡಿ ಅಂತ ಹೇಳಿರೋದು, ಆದ್ರೆ ವಾರದ ಬಡ್ಡಿ ಅಂತ ಯಾಕೆ ತಗೋತಾ ಇದ್ದೀರಾ ಅಂತ ಕೇಳಿ. ಅದನ್ನು ಕೂಡ ಕೇಳ್ತಾರೆ ಅವರು. ನೀನ್ಯಾಕೆ ಮೊದಲೇ ಕೇಳಲಿಲ್ಲ ಅಂತಾರೆ. ಅದೆಲ್ಲ ಬೇಕಾಗಿಲ್ಲ, ಸಿಕ್ತಂಗೆ ಕಾನೂನು ಮಾಡಿ. ಅದಕ್ಕೋಸ್ಕರನೇ ಇನ್ನು ಮೇಲೆ ಲೆಕ್ಕ ತಂದು ಕೊಟ್ಟ ಮೇಲೆ ನೀವು ಮೊಬೈಲ್ ಇಂದಾನೆ ಅವ್ರಿಗೆ ದುಡ್ಡು ಕಳ್ಸೋಕೆ ಶುರು ಮಾಡಿ. ನೀವೇನೋ ದುಡ್ಡು ಕೊಡೋಂಥದ್ದಿದ್ರೆ, ಅಕಸ್ಮಾತ್ ಅವರೇ ಕೊಡೋಂಥದ್ದಿದ್ರೆ ಕಂಪ್ಲೇಂಟ್ ಮಾಡಿ. ಕೊಟ್ಟಂತ ಅವಶ್ಯಕತೆ ಇಲ್ಲ. ಈಗ ನಾನು 1,30,30,000 ರೂಪಾಯಿ ದುಡ್ಡು ನಮ್ದೇ ಆಗಿದೆ, ಮೇಲಾಗಿದೆ. ನಮ್ಗೆ ಬರ್ಬೇಕಾಗಿರೋದು ಅವ್ರಿಗೆ ನಾವು ಕಟ್ಟಬೇಕು. 1,20,000 ಈ ತರ ಇದೆ ನಮ್ದು. ಲೆಕ್ಕಾಚಾರ ಮಾಡ್ಲಿ, ನಾವು ಕೊಡ್ತೇವೆ, ಕೊಡ್ಲಿ. ಲೆಕ್ಕಾಚಾರ ಆಗ್ಲಿ, ಅಲ್ಲಿವರೆಗೂ ಕಟ್ಟಕ್ ಹೋಗ್ಬಿಡಿ. ಅಕಸ್ಮಾತ್ ಏನೋ ತೊಂದರೆ ಕೊಡ್ತಾರೆ, ಅವ್ರು ನಿಮ್ಗೆ ಹಿಂಸೆ ಮಾಡ್ತಿದಾರೆ ಅಂತಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ವಿಡಿಯೋ ಇದೆಯಲ್ವಾ? ಸರ್, ವಿಡಿಯೋ ಇದೆ. ಅಲ್ಲಿ ವಾಯ್ಸ್ ರೆಕಾರ್ಡು ಕೂಡ ಇನ್ನೊಂದು ಆಪ್ಷನ್ ಇದೆ ಅಲ್ವಾ? ಇದೆ. ಓಕೆ, ಎಲ್ಲವನ್ನು ರೆಡಿ ಮಾಡ್ಕೊಳ್ಳಿ. ರೆಕಾರ್ಡ್ ನಮ್ಗೆ ಬರ್ಬೇಕಂತ ಮಾಡಿದ್ರೆ ಸರ್, ನಾನು ಸಂಘದ್ರಿಂದನೇ ಮಾತಾಡ್ತೇನೆ. ನೆಕ್ಸ್ಟ್ ವಾರ ನಾನು ಬರ್ಬೇಕಾದ್ರೆ ನಾನು ಫುಲ್ ವಿಡಿಯೋ ಮಾಡ್ತೇನೆ, ಎಲ್ಲ ವಿಡಿಯೋ ಮಾಡಿ. ಆಮೇಲೆ ಇನ್ನೂ ಒಂದು, ನೀವು ಯಾರು ನಿಮ್ ಜೊತೆ ನೀವು ಸಾಲ ತಗೊಳಕ್ಕೆ ಸೈನ್ ಎಲ್ಲ ಹಾಕಿರ್ತಾರೆ ಬೇರೆಯವರು, ಅವ್ರು ಏನಾದ್ರು ಹೇಳಿದ್ರು ಕೂಡ ಕಟ್ಟಕ್ ಹೋಗ್ಬೇಡಿ. ಯಾಕೆಂದ್ರೆ ನಿಮ್ ತರನೇ ಅವರು ಕೂಡ ದ್ರೋಹ ಆಗಿರುತ್ತೆ. ಯಾರೋ ಒಬ್ರು ಕೆಟ್ಟ ಹುಳಗಳು ಇದ್ದೇ ಇರ್ತಾರೆ ನಿಮ್ ಟೀಮ್ ನಲ್ಲಿ. ತಲೆ ಕೆಡಿಸ್ಕೋಬೇಡಿ. ನಿನಗೆ ಲೆಕ್ಕ ಕೊಡ್ಸು ಅವ್ರನ್ನೇ ಕೇಳಿ. ನಾನು ಇಷ್ಟು ದುಡ್ಡು ಕಟ್ಟಿದ್ದೀನಿ, ಇಷ್ಟು ಲಕ್ಷ ದುಡ್ಡು ಆಗಿದೆ, ನಾನೇನು ಶ್ರೀಮಂತ ಅಲ್ಲ, ಬಡವ, ವಾರ ಬಡ್ಡಿ ಕಟ್ಟಂಗಿಲ್ಲ, ಕಾನೂನು ಹಿಂಗಿದೆ, ಇದನ್ನ ಕೊಡಿಸಿ ಬಾಕಿ ಕಟ್ಟಿದ್ದೀನಿ ಅಂತ ಹೇಳಿ. ಅಕಸ್ಮಾತ್ ನಿಮ್ದೇ ಜಾಸ್ತಿ ಇದ್ರೆ ವಾಪಸ್ ಅದನ್ನ ಈಸ್ಕೊಳಕ್ಕೆ ಇವ್ರಿಗೆ ಹೇಳಿ, ವಾಪಸ್ ಈಸ್ಕೊಡಯ್ಯ ನೀನು ಅಂತ. ಅವ್ರು ಹೇಳ್ತಾರೆ, ನೀನ್ ಗಂಡ್ಸಲ್ವಾ, ನೀನ್ ಯಾಕೆ ತಾಕತ್ತಿಲ್ವಾ ನಿಂಗೆ ಸಾಲ ಕಟ್ಟಕ್ಕೆ, ಹಿಂಗೆಲ್ಲ ಹೇಳ್ತಾರೆ ಇಲ್ವಾ? ತಲೆ ಕೆಡ್ಸ್ಕೊಬೇಡಿ. ಇವ್ರು ತಾಕತ್ತಿದ್ರೆ ನಿಮ್ ಲೆಕ್ಕ ಕೊಡ್ಲಿ, ಅವ್ರು ಗಂಡಸ್ತರ ಇದ್ರೆ ನಿಮ್ ಲೆಕ್ಕ ಕೊಡ್ಲಿ, ಅಷ್ಟೇ. ಓಕೆನಾ? ಏನೇ ಇದ್ರು ಕೂಡ ಒಂದು ವಿಡಿಯೋಗಳು ಮಾಡಿ ರೆಕಾರ್ಡ್ ಮಾಡಿ ನಾನು ಕಳಿಸ್ಕೊಡಿ. ನಮ್ಮ ಟೀಮ್ ಅವ್ರು ಯಾವಾಗಲೂ ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಎಲ್ಲರೂ ಕೂಡ ಹೇಳ್ಬೇಕು ಅಂದ್ರೆ ಅವ್ರ ಹತ್ರ ಇಸ್ಕೊಂಡಂತ ಸಾಲವನ್ನ ನೀವು ಕೊಡ್ಲೇಬೇಕು, ಮಸ್ಟ್ ಶುಡ್, ಅದು ಕಾನೂನು ಇದೆ. ಆದ್ರೆ ಸಿಕ್ತಂಗೆ ಸುಲಿಗೆ ಮಾಡಿದ್ರೆ ಕೊಡುವಂತ ಕಾನೂನು ಇಲ್ಲ.
ಇಲ್ಲ ಸರ್, ನಮಗೆ ಕೊಟ್ಟಿದ್ದಾರೆ, ನಾವು ಅವ್ರಿಗೆ ಮೋಸ 1 ರೂಪಾಯಿ ಅವ್ರು ನಮಗೆ ಬೇಡ ದುಡ್ಡು, ನಾವು ಕಟ್ಟಿದ್ದೇವೆ. ಆಯ್ತು, ಓಕೆ, ಎಸ್, ಓಕೆ. ನಿಮ್ಮ ಹೆಸರೇನು ಹೇಳಿದ್ರಿ ಹೇಳಿ? ಮಂಜುನಾಥ್ ಆಚಾರ್. ಮಂಜುನಾಥ್ ಆಚಾರ್. ಓಕೆ ಮಂಜುನಾಥ್ ಆಚಾರ್ಯ, ಇನ್ಮೇಲಿಂದ ಮೊಬೈಲ್ ರೆಕಾರ್ಡ್ ಮಾಡ್ಕೊಳ್ಳದೆ ಯಾವುದೇ ಕಾರಣಕ್ಕೂ ಕೊಡಕ್ಕೆ ಹೋಗ್ಬೇಡಿ. ಯಾರೇ ದೊಡ್ಡ ಅಧಿಕಾರಿ ಬರಲಿ ಹೌದು ಮಾಡಕ್ ಹೋಗ್ಬೇಡಿ. ಈಗ ಆಲ್ರೆಡಿ ನೀವು ಸಾಯ್ತಾ ಇದ್ದೀರಾ ಅಲ್ವಾ? ಹೌದು. ಇನ್ನಷ್ಟು ಹೆದರ್ತು ಇನ್ನಷ್ಟು ಸಾಯಿಸ್ಬಿಡ್ತಾರೆ. ಬದುಕೋದಕ್ಕೆ ಧೈರ್ಯ ತಂದ್ಕೊಳ್ಳಿ ನೀವು. ಹಾಗೆ ಆಗಿರೋದು ಇದು, ನಮ್ಗೆ ಹಾಗೆ ಆಗಿರೋದು ಸರ್. ಆಯ್ತು, ಬದುಕೋದಕ್ಕೆ ಧೈರ್ಯ ತಂದ್ಕೊಳ್ಳಿ. ನನ್ನ ಜೊತೆ ಟಚ್ ಅಲ್ಲಿ ಇರಿ, ಯಾವಾಗ ಬೇಕಾದ್ರೂ ಕಾಲ್ ಮಾಡಿ. ಅವ್ರಿಗೆ ಕೂಡ ಹುಷಾರಾಗ್ತಾರೆ ಅಂತ ನಾವು ಇದು ಮಾಡ್ತಾ ಇದೀವಿ. ಏನು? ಈಗ ಹುಷಾರಾಗಿ ಬಿಡೋದು ಅವ್ರಿಗೆ ಬಿಟ್ಟಿರೋದು, ನಾವೇ ಇದು ಮಾಡಕ್ಕಾಗಲ್ಲ. ಓಕೆ. ರೈಟ್ ನ್ಯೂಸ್ ನೋಡ್ತಾ ಇದ್ದೀರಾ? ಇದಾಗ್ಬಿಡುತ್ತೆ, ಹುಷಾರಾಗ್ತೇವೆ ಅಷ್ಟೇ. ಮಂಜುನಾಥ್ ಆಚಾರ್ ಅವರೇ, ರೈಟ್ ನ್ಯೂಸ್ ನೋಡ್ತಾ ಇದ್ದೀರಾ? ನೋಡ್ತಿದ್ದೀನಿ ಗುರುಗಳೇ, ನೋಡ್ತಾ ಇದ್ದೀನಿ. ಹೇಗೆ ಬರ್ತಾ ಇದೆ? ಬಹಳ ಚೆನ್ನಾಗಿದೆ. ಮಂಗಳೂರು ಸೈಡ್ ಅಂತೂ ಬಹಳ ಪಬ್ಲಿಸಿಟಿ, ಬಹಳ ಚೆನ್ನಾಗಿ ಆ ಕಡೆ ಬಹಳ ಇದು ಮಾಡಿದ್ದಾರೆ ಗುರುಗಳೇ. ಈ ಸೈಡ್ ಇನ್ನು ಜನಗಳಿಗೆ ಸ್ವಲ್ಪ ಗೊತ್ತಿಲ್ಲ ಪಾಪ, ಎಷ್ಟು ಜನಗಳು ಬಕ್ರ ಆಗ್ತಿದ್ದಾರೆ ಈ ಕಡೆ. ಬಕ್ರ ಆಗ್ತಿದ್ರೆ ಮತ್ತೆ ಆರಂಭದಲ್ಲಿ ಭಯ ಎಲ್ಲರಿಗೂ ಇದ್ದೇ ಇರುತ್ತೆ. ಹೌದು 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 ಹೌದು. ಅದು ಭಯ ಇರುತ್ತೆ, ಭಯ ಬೇಡ. ಆದ್ರೆ ಬದುಕೋದಿಕ್ಕೆ ನೀವು ಮುಂದೆ ಬರ್ಬೇಕು ಹೊರತು ಯಾವುದೇ ಕಾರಣಕ್ಕೂ ಪ್ರಾಣಾಪಾಯ ಅನ್ನುವಂತ ಸಂದರ್ಭಗಳಲ್ಲೂ ಕೂಡ ನೀವು ನನ್ನ ಕಾಲ್ ಮಾಡಿ ಏನ್ ಮಾಡ್ತಾರೆ, ಪ್ರಾಣ ಕಳ್ಕೋಬೇಕಾಗ್ತದೆ ಅಷ್ಟೇನೆ. ಅವೆಲ್ಲ ಆಗಲ್ಲ. ಇನ್ಮೇಲಿಂದ ನೀವು ಲೆಕ್ಕ ಕೇಳಿ, ನಾವಿರ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನೀಗ ಕಟ್ಟೋದಿಲ್ಲ, ನಮ್ದು ಕಟ್ಟೋದಿಲ್ಲ, ಹೋಗ್ತಾ ಇದ್ದೀನಿ ನಾನು ಮನೆ ಹತ್ರ. ಓಕೆ ಓಕೆ ಓಕೆ. ಎಸ್ ವೀಕ್ಷಕರೇ, ಇದು ಧರ್ಮಸ್ಥಳ ಸಂಘದಲ್ಲಿ ಹಣ ತಗೊಂಡು ಒದ್ದಾಡ್ತಿರುವಂಥವ್ರು, ಸಾಯ್ಲೋ ಬದುಕ್ಲೋ ಅಂತ ಒದ್ದಾಡ್ತಿರೋರ ಸಮಸ್ಯೆ ಇದಾಗಿರುವಂಥದ್ದು. ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ, ಹಾಗೆ ಏನು ತೊಂದರೆ ಆಗ್ತಿದೆ ಅಂತ. ನಾವು ಸಾಲ ಕೊಟ್ಟವರ ವಿರೋಧ ಇಲ್ಲ, ಆ ಸಂಸ್ಥೆ ಬ್ಯಾನ್ ಆಗಬೇಕು ಅನ್ನೋಂಥ ವಿರೋಧನೂ ಕೂಡ ನಮ್ದಿಲ್ಲ. ಬ್ಯಾನ್ ಆಗೋದು ಬೇಡ, ಅದಿರಲಿ. ಯಾಕೆಂದರೆ ಯಾವುದೇ ರೀತಿ ಸಾಕ್ಷಿಗಳ ಇಟ್ಕೊಳ್ಳದೆ, ಯಾವುದೇ ರೀತಿ ಡಾಕ್ಯುಮೆಂಟ್ ಇಲ್ಲದವ್ರು ನಿಮಗೆ ಸಿಕ್ಕಾಪಟ್ಟೆ ದುಡ್ಡನ್ನು ಕೊಡ್ತಾರೆ, ಇರಲಿ. ಆದರೆ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟ ತಕ್ಷಣ ಸಿಕ್ಕಾಪಟ್ಟೆ ಹಿಂಸೆ ಕೊಡೋದಿದೆಯಲ್ಲ, ಅದು ಯಾರು ಕೊಡೋಕ್ಕೆ ಸಹಿಸಲ್ಲ.